Hi, hello everyone. Welcome back to my channel. I am Dr. Ganga Kiran BMS MD ಜನರಲ್ ಫಿಸಿಷಿಯನ್. ನನ್ನ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಯಾವ ಥರ ಸ್ಕಿನ್ ಟೈಪ್ನ ಟೆಸ್ಟ್ ಮಾಡೋದು ಅಂತ ನೋಡಿದ್ರಿ ಅಲ್ವಾ. ಸೊ ಸ್ಕಿನ್ ಟೈಪ್ ಅನ್ನೋದು ಲೈಫ್ ಟೈಮ್ ಸೇಮ್ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಸಮ್ ಟೈಮ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಲೇಡೀಸಲ್ಲಿ ಪ್ಯೂಬರ್ಟಿಲ್ ಆಗಿರ್ಬೋದು, PCOD ಆ್ಯಂಡ್ PCOS ಸಿಂಡ್ರೋಮ್ಸಲ್ಲಿ ಆ್ಯಂಡ್ ಡೆಲಿವರಿಯಲ್ಲಿ, ಆಫ್ಟರ್ ಡೆಲಿವರಿ ಆ್ಯಂಡ್ ಮೆನೋಪಾಸಲ್ಲಿ ಈ ಥರ ಚೇಂಜಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಾವು ಯಾವಾಗ ಸನ್ ಎಕ್ಸ್ಪೋಸ್ ಜಾಸ್ತಿ ಆದಾಗ, ಆಮೇಲೆ ಎನ್ವೈರ್ಮೆಂಟಲ್ ಪೊಲ್ಯೂಷನಿಂದ ಈ ಥರ ಸ್ಕಿನ್ ಅನ್ನೋದು ತುಂಬಾ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಸ್ಕಿನ್ ಟೈಪ್ ನೋಡಿದ್ರಲ್ಲ, ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ನಾರ್ಮಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಈ ಥರ ಸ್ಕಿನ್ ಟೈಪ್ಗಳಲ್ಲಿ ಬೇರೆ ಬೇರೆ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು. ಆಯಿಲಿ ಸ್ಕಿನ್ ಇರೋರು ಡ್ರೈ ಸ್ಕಿನ್ ಥರ, ಆ್ಯಂಡ್ ಡ್ರೈ ಸ್ಕಿನ್ ಇರೋರು ಆಯಿಲಿ ಸ್ಕಿನ್ ಪ್ರಾಡಕ್ಟ್ಸ್ನ, ಈ ಥರ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಬೇರೆ ಬೇರೆ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡ್ಕೊತ ಹೋಗ್ಬೇಕು. ಅವರು ಇದನ್ನು ಯೂಸ್ ಮಾಡೋದು, ಅದು ಯೂಸ್ ಮಾಡೋದು, ಈ ಥರ ಬೇರೆ ಬೇರೆ ಏನಾದರೂ ಮಾಡಿದರೆ ಸೊ ಮತ್ತೆ ಸ್ಕಿನ್ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಸೊ ಫಸ್ಟ್ ನಾವು ಡ್ರೈ ಸ್ಕಿನ್ಗೆ ಯಾವ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ನೋಡೋಣ. ಸೊ ಸಿಂಪಲ್ ಸ್ಕಿನ್ ಕೇರ್ ರೂಟೀನ್ ಬಂದುಬಿಟ್ಟು ಫೇಸ್ ವಾಶ್, ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಈ ಥರ ಫಾಲೋ ಅಪ್ ಮಾಡ್ತಾ ಇರ್ತೀವಲ್ವ. ಸೊ ಫಸ್ಟು ಫೇಸ್ ವಾಶ್ ಯಾವ ಥರ ಚೂಸ್ ಮಾಡಬೇಕಂದ್ರೆ ಜೆಂಟಲ್ ಇರಬೇಕು, ಹೈಡ್ರೇಟಿಂಗ್ ಇರಬೇಕು ಆ್ಯಂಡ್ ಸೋಪ್ ಫ್ರೀ ಇರಬೇಕು. ಈ ಥರ ಇರೋದನ್ನು ಚೂಸ್ ಮಾಡಿ. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಗ್ಲಿಸರಿನ್, ಸೆರಮೈಡ್ಸ್ ಆ್ಯಂಡ್ ಹೈಲೋರಾನಿಕ್ ಆ್ಯಸಿಡ್ ಆ್ಯಂಡ್ ಅಲೋವೆರಾ ಈ ಥರ ಇದ್ದರೆ ಮಾತ್ರ ಫೇಸ್ ವಾಶ್ನ ಯೂಸ್ ಮಾಡಬೇಕು. ಸೊ ಪ್ರಾಡಕ್ಟ್ಸ್ ಕೂಡ ನಿಮಗೆ ಯಾವುವು ಅಂತ ಡೌಟ್ಸ್ ಬರ್ಬೋದು. ಸೊ ಅದಕ್ಕೂ ನಾನು ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟು ಸೆಟಾಫಿಲ್ ಜೆಂಟಲ್ ಸ್ಕಿನ್ ಕ್ಲೀನ್ಸರ್, ಇಟ್ಸ್ ವೆರಿ ಮೈಲ್ಡ್ ಆ್ಯಂಡ್ ಮಾಯ್ಶ್ಚರೈಸಿಂಗ್. ಆ್ಯಂಡ್ ಸೆಕೆಂಡ್ ಒನ್ ನ್ಯೂಟ್ರಿಜನ್ ಹೈಡ್ರೋ ಬೂಸ್ಟ್ ಕ್ಲೀನ್ಸರ್, it contains the hydrating formula for dry skin. And CeraVe hydrating skin cleanser, it very mild and contains the ceramides and hyaluronic acid. Dove Beauty moisturizing face wash, it helps to prevent the dryness. And Simple Kind to Skin moisturizing face wash, it's very gentle and hydrating. ಆ್ಯಂಡ್ ಯಾವ ಥರ ಫೇಸ್ ವಾಶ್ ಇರೋದನ್ನು ಅವಾಯ್ಡ್ ಮಾಡಬೇಕಂದ್ರೆ ಹೈ ಅಮೌಂಟ್ ಆಫ್ ಆಲ್ಕೋಹಾಲ್ ಇರೋದು ಆ್ಯಂಡ್ ಟೂ ಮಚ್ ಫ್ರಾಗ್ರೆನ್ಸ್ ಇರೋದನ್ನು ಅವಾಯ್ಡ್ ಮಾಡಬೇಕು. ಮಾಯ್ಶ್ಚರೈಸರ್ಸ್ ಯಾವ ಅಂತ ನೋಡೋಣ. ಫಸ್ಟ್ ಒನ್ ಸೆಟಾಫಿಲ್ ಮಾಯ್ಶ್ಚರೈಸಿಂಗ್ ಕ್ರೀಮ್, ಇಟ್ ವೆರಿ ಹೈಡ್ರೇಷನ್ ಫಾರ್ ಡ್ರೈ ಸ್ಕಿನ್. ಆ್ಯಂಡ್ CeraVe moisturizing cream, it helps to repair the skin barrier and it contains the ceramides and hyaluronic acid. And Simple Rich Moisturizer Cream, and it very hydrating formula it has. So third one ಬಂದ್ಬಿಟ್ಟು Dot and Key Ceramide Moisturizer, it contains ceramides and it's suitable for dry skin. The Dermaco Ceramide Moisturizer and Hyaluronic Acid, it's suitable for dry skin. ಸೊ ಸನ್ಸ್ಕ್ರೀನ್ ಬಂದುಬಿಟ್ಟು ಮೇಯ್ನಾಗಿ ಮಾಯ್ಶ್ಚರೈಸಿಂಗ್ ಇರಬೇಕು ಆ್ಯಂಡ್ SPF 50+ ಇರಬೇಕು ಆ್ಯಂಡ್ PA 4+ ಇರಬೇಕು. ಈ ಥರ ಇರೋದ್ರಿಂದ UV ಪ್ರೊಟೆಕ್ಷನ್ನಿಂದ ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಸನ್ಸ್ಕ್ರೀನ್ ಯಾವ ಥರ ಅಂತ ನೋಡೋಣ. ಸನ್ಸ್ಕ್ರೀನ್ ಬಂದುಬಿಟ್ಟು ಮೇಯ್ನಾಗಿ ಕ್ರೀಮ್ ಬೇಸ್ಡ್ ಇರಬೇಕು. ಇಟ್ ಈಸ್ ದ ಬೆಸ್ಟ್ ಚಾಯ್ಸ್. ಯಾಕಂದರೆ ಇದು ಮೋಸ್ಟ್ ಮಾಯ್ಶ್ಚರೈಸಿಂಗ್ ಆಗಿರುತ್ತೆ ಆ್ಯಂಡ್ ಡೀಪ್ ಹೈಡ್ರೇಟಿಂಗ್ ಇರುತ್ತೆ ಆ್ಯಂಡ್ ಪ್ರಿವೆಂಟ್ ಡ್ರೈನೆಸ್ ಕೂಡ. ಆಮೇಲೆ ಆ್ಯಂಡ್ ಡೈಲಿ ಯೂಸ್ ಮಾಡೋಕ್ಕೂ ಇದು ಸೂಟೇಬಲ್ ಆಗಿರುತ್ತೆ. ಜೆಲ್ ಸನ್ಸ್ಕ್ರೀನ್ ಆ್ಯಂಡ್ ಮಟ್ಟೆ ಫಿನಿಶ್ ಸನ್ಸ್ಕ್ರೀನ್ ಈ ಥರ ಇರೋದನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ಡ್ರೈ ಸ್ಕಿನ್ ಅನ್ನೋದು ಇನ್ನೂ ಡ್ರೈನೆಸ್ಸೇ ಕಾಣಿಸುತ್ತೆ ಆ್ಯಂಡ್ ಲುಕ್ ಲೈಕ್ ಫ್ಲೆಕಿ ಕೂಡ. ಸೊ ಇದೆಲ್ಲ ಇರೋ ಸನ್ಸ್ಕ್ರೀನ್ ಬೆಸ್ಟ್ ಯಾವುವು ಅಂದರೆ ಡಾಟ್ ಆ್ಯಂಡ್ ಕೀ ವಿಟಮಿನ್ C+, ಈ ಸೂಪರ್ ಬ್ರೈಟ್ ಸನ್ಸ್ಕ್ರೀನ್, SPF 50+, PA 4+, ಯಾಕೆಂದರೆ ಮಾಯ್ಶ್ಚರೈಸಿಂಗ್ ಫಿನಿಶ್ ಇರುತ್ತೆ ಆ್ಯಂಡ್ ಗುಡ್ ಫಾರ್ ಡ್ರೈ ಸ್ಕಿನ್. ನೆಕ್ಸ್ಟ್ ಬಂದುಬಿಟ್ಟು ಸೆಟಾಫಿಲ್ ಸನ್ SPF 50+ ಲೈಟ್ ಜೆಲ್, ಇದು ಗ್ರೇಟ್ ಫಾರ್ ಡ್ರೈ ಸ್ಕಿನ್ ಆ್ಯಂಡ್ ಆಲ್ಸೋ ಸೆನ್ಸಿಟಿವ್ ಸ್ಕಿನ್. ಸೊ ಇವೆಲ್ಲ ಕ್ರೀಮ್ಸಲ್ಲಿ ಸನ್ಸ್ಕ್ರೀನ್. ಅದು ಲೋಷನಲ್ಲಿ ಸನ್ಸ್ಕ್ರೀನ್ ಬಂದುಬಿಟ್ಟು ನಿಮಗೆ ಫಿಕ್ಸ್ ಡೆರ್ಮಾ ಶ್ಯಾಡೋ SPF 50+, PA 4+, ಇದು ಕೂಡ ಚೆನ್ನಾಗಿ ನಿಮಗೆ ಹೈಡ್ರೇಟಿಂಗ್ ಕೊಡುತ್ತೆ. ಸೊ ನೆಕ್ಸ್ಟ್ ಅಕ್ವಾಲೋಜಿಕಾ ಹೈಡ್ರೇಟ್ ಸನ್ಸ್ಕ್ರೀನ್ SPF 50+, PA 4+, ಇಟ್ ಕಂಟೇನ್ಸ್ ಹೈಲೋರಾನಿಕ್ ಆ್ಯಸಿಡ್. ನೆಕ್ಸ್ಟ್ ಬಂದುಬಿಟ್ಟು ಮಿನಿಮಲಿಸ್ಟ್ ಲೈಟ್ ಫ್ಲೂಯಿಡ್ ಸನ್ಸ್ಕ್ರೀನ್ SPF 50+, PA 4+, ಇದು ಕೂಡ ಡ್ರೈ ಸ್ಕಿನ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಇವೆಲ್ಲ ಬೆಸ್ಟ್ ಪ್ರಾಡಕ್ಟ್ಸ್ ಆಗಿರುತ್ತೆ ಡ್ರೈ ಸ್ಕಿನ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.